ಮಗುವಿನ ಆರೋಗ್ಯಕ್ಕೆ ಕೈ ಚೆಲ್ಲಿದ ವೈದ್ಯರು, ನಂಬಿಕೆ ಉಳಿಸಿದ ಆರಾಧ್ಯ ದೈವ ಶ್ರೀ ಗುರು ಕೋಟೇಶ್ವರ. ದೈವ ಭಕ್ತಿ. ಹರಪನಹಳ್ಳಿ ತಾಲೂಕು ದುಗ್ಗತ್ತಿ ಗ್ರಾಮದ ಗೌತಮ ಸುಮಾರು 14 ವರ್ಷಗಳಿಂದ ಶ್ರೀ ಗುರು ಕೋಟೇಶ್ವರ ಸ್ವಾಮಿ ದರ್ಶನಕ್ಕೆ ನಿರಂತರ ಪಾದಯಾತ್ರೆ ಮಾಡಿಕೊಂಡು ಬರುತ್ತಿದ್ದೇನೆ. 3 ವರ್ಷಗಳ ಕೆಳಗೆ ವಸಂತ ಎಂಬುವರ ಜೊತೆ ಮದುವೆಯಾಯಿತು. ನಮ್ಮಿಬ್ಬರ ಒಂದು ಗಂಡು ಮಗು ಹಿಂದಿನ ವರ್ಷ ಗುರು ಕೋಟೇಶ್ವರ ಸ್ವಾಮಿ ರಥೋತ್ಸವ ದಿನದಂದು ಜನಿಸಿತು. ಆದರೆ ಮಗು ಅನಾರೋಗ್ಯ ಇರುವ ಕಾರಣ ನಾವು ಯಾವುದೇ ಭರವಸೆ ನೀಡಲಾಗದ ಎಂದು ವೈದ್ಯರು ಕೈ ಚೆಲ್ಲಿ ಕುಳಿತರು. ನಮಗೆ ದಿಕ್ಕು ತೋಚದಿದ್ದಾಗ ನಾವು ನಂಬಿದ ಗುರು ಕೋಟೇಶ್ವರ ಸ್ವಾಮಿಯನ್ನು ಭಕ್ತಿಯಿಂದಲೇ ಮನದಲ್ಲಿ ನೆನೆದು ಸಂಕಲ್ಪ ಮಾಡಿಕೊಂಡೆ. ನಿನ್ನೆ ರಥೋತ್ಸವ ದಿನದಂದು ಜನಿಸಿದ ಮಗುವನ್ನು ನೀನೇ ರಕ್ಷಿಸಬೇಕು ಎಂದು ಕೋರಿಕೊಂಡಿದ್ದೆ. ಈಗ ನನ್ನ ಮಗುವಿಗೆ 1 ವರ್ಷ ತುಂಬಿದೆ. ಅನಾರೋಗ್ಯದಿಂದ ಇದ್ದಾನೆ. ಆದ್ದರಿಂದ ಅವನನ್ನು ಕರೆದುಕೊಂಡು ದಂಪತಿ ಸಹಿತ ಶ್ರೀ ಸ್ವಾಮಿ ದರ್ಶನಕ್ಕೆ ಮಗುವಿನೊಂದಿಗೆ ಪಾದಯಾತ್ರೆ ಮೂಲಕ ಬಂದಿದ್ದೇವೆ. ಅಜ್ಜನ ನಂಬಿದ್ದೇವೆ. ನಮ್ಮನ್ನು ಕೈ ಬಿಟ್ಟಿಲ್ಲ. ಕಷ್ಟಗಳನ್ನು ನಿವಾರಿಸುವ ಪವಾಡ ಪುರುಷ ಶ್ರೀ ಗುರು ಕೋಟೇಶ್ವರ ಸ್ವಾಮಿ ಎಂದು ಮನದಾಳದ ಭಕ್ತಿಯ ಮಾತುಗಳನ್ನು ಹಂಚಿಕೊಂಡರು. ಹಾಗೂ ಭಕ್ತರು ತಮ್ಮ ತಮ್ಮ ಗ್ರಾಮದಿಂದ ನೆರೆದುಕೊಂಡು ಪಾದಯಾತ್ರೆ ಮೂಲಕ ಶ್ರೀ ಗುರು ಕೋಟೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಬರುವ ಹಲವಾರು ಭಕ್ತರಿಗೆ ನಮನದ ಸೇವೆಯನ್ನು ಕೆಲ ಭಕ್ತರು ಮಾಡಿ ಗುರುಕೋಟೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ತಮ್ಮ ದೈವ ಭಕ್ತಿ ಸಮರ್ಪಿಸಿ ವಿಭಿನ್ನ ರೀತಿಯಲ್ಲಿ ಪಾದಯಾತ್ರೆ ಭಕ್ತರ ಸೇವೆ ಮಾಡಿದರು. ವರದಿ ಎಂ ಮಂಜುನಾಥ್, ಹರಪನಹಳ್ಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.